ಈಗ ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ನನಗೆ. ಅಡುಗೆ ಮಾಡಿಲ್ಲ ಮನೇಲಿ. ನಮ್ಮ ಅಕ್ಕಂಗೆ ಕಾಲ್ ಮಾಡಿಬಿಟ್ಟು ಅಡುಗೆ ಮಾಡಿರು ಬರ್ತೀನಿ ನಾನು ತಿನ್ನೋಕ್ಕೆ, ನನ್ನ ಕೈಲಿ ಆಗ್ತಾಯಿಲ್ಲ ಕೆಲಸ ಅಂತ ಅಂದ್ಬಿಟ್ಟು ನಮ್ಮ ತಿಂಡಿ ಬರ್ತಾಯಿದೆ. ಈಗ ಬಾ ಈರುಳ್ಳಿ ಕುಯ್ ಬಂತೆ. ಈರುಳ್ಳಿ ಕುಯ್ ಬಾ. ಮಾತಾಡ್ತಿದ್ದೀನಿ ತಾನೇ, ಇಲ್ಲಿ ಇಂಪಾರ್ಟೆಂಟ್ ವಿಷಯ ಹೇಳ್ತಿದ್ದೀನಿ ತಾನೇ ಜನಿಗೆ. ಸುಮ್ಮ ಕೂತ್ಕೋ. ಯಾವುದೂ ಇಲ್ವಾ? ನಿನ್ನ ಇಂಪಾರ್ಟೆಂಟ್ ವಿಷಯನೇ ಹೇಳ್ತಾ ಇಲ್ಲ. ಇನ್ನೇನು ಹೇಳ್ತಿದ್ದೀನಿ? ಬೋಂಡ ತಿನ್ನಕ್ಕೆ ಬಂದ್ವಿ ಅಂತ ಹೇಳ್ತಿದ್ದೀನಿ. ಊಟ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳ್ತಿದ್ದೀನಿ. ಮನೇಲಿ ಮಾಡೋಕ್ಕೆ ಕೆಲಸ ಇಲ್ಲ ಇಲ್ಲ. ನಿನ್ನ ಹೇಳ್ತಾ ಇಲ್ಲ, ಬೋಂಡ ತಿನ್ನಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರೋದು. ಹೌದಾ ಫ್ರೆಂಡ್ಸ್? ಹಂಗಲ್ಲ, ನನಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಅಡುಗೆ ಮಾಡಿಲ್ಲ ಅಂತ ಮನೇಲಿ. ಈಗ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಈಚೆ ಕೂತಿದ್ದೀನಿ, ಒಳಗಡೆ ಸೆಕೆ ಇರೋಕ್ಕಾಗ್ತಾ ಇಲ್ಲ. ಡೈಲಾಗ್ ಎಲ್ಲ ಡೈಲಾಗೆ ಇದ್ದರೆ ಇಂಥ ಮಕ್ಕಳು ಇರಬೇಕು ಫ್ರೆಂಡ್ಸ್. ಯಾಕೆಂದರೆ ಅಮ್ದಿರ್ದನ್ನ ಮಾನ ಮರ್ಯಾದೆನೆಲ್ಲ ತೆಗೆದಾಕೋಕ್ಕೆ ಇಂಥ ಒಳ್ಳೆ ಅದ್ಭುತವಾದ ಕಲೆಗಾರನನ್ನು ನಾನೇ ಇತ್ತಿರೋದು. ಈ ಕಲೆಗಾತಿನ ನನ್ನೇ ಕೊಲೆ ಮಾಡ್ತಾಳೆ ನೋಡಿ. ನನ್ನ ಮಗಳು ಹೇಳ್ಬಿಟ್ಲ, ನಮ್ಮ ಅಕ್ಕನ ಮನೆಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅಂತ. ಮತ್ತೆ ಏನೇನು ಮಾಡ್ತಾಳೆ ನೋಡೋಣ. ಅಕ್ಕ ಫೋನ್ ಇದು ಬೇಡ ಬರೇ. ಅನುಷ ಇರೋದು. ಅನುಷ ಕೆಳಗಡೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಏನು ನನ್ನ ವಿಡಿಯೋ ಮಾಡಿ ಇವತ್ತು ಹಾಕ್ಬೇಕು ಅಂತ. ಈಗ ವಿಡಿಯೋ ಮಾಡೋದೇನಂದರೆ, ನಮ್ಮ ಅಕ್ಕನ ಏನು ಅವಳು ಇವಾಗಿಂದಾನೆ ಅಂತಲ್ಲ, ಚಿಕ್ಕ ಹುಡುಗಿಯಿಂದನೂ ಈ ಥರ ಟೇಪ್ ಕಟ್ಬಿಡ್ತಾಳೆ. ಟೇಪ್ ಕಟ್ಟೋದಕ್ಕೇನೋ ಅವಳು ಏರ್ಸ್ ಅಷ್ಟು ಚೆನ್ನಾಗಿರೋದು. ನಂದು ಎಲ್ಲ ಉದ್ರೋಗಿ ಬಾಲ ನೋಡಿ. ನನ್ನ ಮಕ್ಕಳಿಗೆ ಅವ್ರ ಅಪ್ಪನ ನನಗೆ ಒಂಚೂರು ಕೂದಲಿಲ್ಲ, ಸ್ವಲ್ಪ ಜಾಸ್ತಿ ಕಡಿಮೆ ಕೂದಲು. ಬಟ್ ನನಗೆ ಪರವಾಗಿಲ್ಲ. ಬಟ್ ನಮ್ಮ ಅಕ್ಕನ ಕೂದಲು ಚೆನ್ನಾಗಿದೆ. ಅವ್ರ ಮಗಳದು, ನಮ್ಮ ಅಕ್ಕನ ಮಗಳು ಸ್ಫೂರ್ತಿದು ಅಷ್ಟೇ ತುಂಬ ಚೆನ್ನಾಗಿದೆ ಏರ್ಸು. ಬಟ್ ಮೊನ್ನೆ ವಿಡಿಯೋಲ್ಲಿ ಹಾಕಿದ್ದೆ ಏರ್ ಕಟ್ ಮಾಡಿಸಿರೋದು, ಯಾಕೆಂದರೆ ಅವಳು ಕಾಲೇಜಿಗೆ ಹೋಗ್ತಾಳೆ ಅಂತ ಅಷ್ಟೇ. ಇನ್ನು ನಮ್ಮ ಫ್ರೆಂಡ್ಸು ಕೆಳಗಡೆ ಮನೇಲಿದ್ದಾರೆ. ಈಗ ಇವರು 15 ವರ್ಷನ 16 ವರ್ಷನೇ ಅಕ್ಕ ನಿಮ್ಮ ಮದುವೆ ಆಗಿದ್ದು? 17 ವರ್ಷ ಜೊತೆಗೆ ಇದ್ದರು. ಈಗ 2-3 ತಿಂಗಳಿಂದ ಬೇರೆ ಬೇರೆ ಆಗಿರೋದು. ಇವರು ಮೇಲ್ಗಡೆ ಮನೆ, ಅವ್ರದ್ದು ಕೆಳಗಡೆ ಮನೆ. ಅವರು ನನ್ನ ಫ್ರೆಂಡು. ಅವಳು ಅಷ್ಟೇ ನಾವು ಬಂದರೆ ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಪ್ರತಿಯೊಂದು ಊಟದ ತವಿನೂ ಎಲ್ಲನೂ ಮಾಡಿಕೊಡ್ತಾಳೆ. ಬಟ್ ಅವಳು ಗೊತ್ತಿಲ್ಲೋ ನಾನು ಬಂದಿರೋದು ಗೊತ್ತಿಲ್ಲ. ಕೆಳಗಡೆ ನೋಡ್ಕೊಂಬಂದೆ, ಬಟ್ ಬಾಗಿಲು ಹಾಕಿತ್ತು. ಸರಿ ಇವಳು ಬೋಂಡ ಮಾಡ್ತೀನಿ ಅಂದರೆ ಬೋಂಡ ಮಾಡಿಬಿಟ್ಟು ಹಂಗೆ ಕರೆಯೋಣ ಅಂದ್ಬಿಟ್ಟು. ಬೆಳಗ್ಗೆ ಬಂದಿರೋ ಚೆನ್ನಾಗಿರ್ತಿತ್ತು. ಇಲ್ಲಿ ಸುತ್ತಮುತ್ತ ಬರೀ ತೋಟ ಇದೆ. ಇಲ್ಲಿ ವ್ಯವಸಾಯ ಎಲ್ಲ ಮಾಡ್ತಾರೆ. ಏನಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಹುಳ್ಳಿಕಾಯಿ ಹಾಕಿದ್ರು ಮುಂಚೆ, ಈಗ ಹುಳ್ಳಿಕಾಯಿ ಎಲ್ಲ ಇಲ್ಲ. ಅಕ್ಕ ಏನು ಹಾಕಿದ್ದೀರಾ ನೀವು? ಏನು ತೋಟದಲ್ಲಿದೆ? ತೋಟದಲ್ಲಿ ಈಗ ಬೀನ್ಸು ಹಾಕಿದ್ದಾರಂತೆ. ಇದ್ದಿದ್ದರೆ ಬೆಳಗ್ಗೆ ಬಂದಿರೋದು ತೋರಿಸ್ತಾ ಇದೆ. ನಾನು ಗಾಡಿ ನೋಡ್ಬೋದು, ಕೆಳಗೆ ನಿಲ್ಲಿಸಿದ್ದೀನಿ. ಗಾಡಿ ಬಂದುಬಿಟ್ಟೆ. ಇನ್ನು ನಮ್ಮ ಹಸ್ಬೆಂಡ್ಗೂ ಇಲ್ಲೇ ಊಟ ಮಾಡಿಬಿಟ್ಟು ಬಾಕ್ಸ್ ಎತ್ಕೊಂಡು ಹೋಗ್ಬಿಡ್ತೀನಿ. 1 ಕಿಲೋಮೀಟರ್ ಅಲ್ಲ, ಗಾಡಿಲ್ಲ ಜೀ ಅಂತ. ಏನಂತೀರ ಫ್ರೆಂಡ್ಸ್? ಇನ್ನು ಆರುಷ ಟ್ಯೂಷನಿಂದ ಬರೋದು ಲೇಟ್ ಆಗುತ್ತೆ. ಅದಕ್ಕೆ ಅಂದ್ಬಿಟ್ಟು ಹೆಂಗೋ ಎಲ್ಲ ಇವತ್ತೇ ಆಗೋಯ್ತು. ನಾಳೆ ಹೋಗಿ ನಾನೇ ಅಡುಗೆ ಮಾಡ್ಕೊತಿರ್ಬೇಕು. ಯಾರೋ ಒಬ್ಬರು ಸಹಾಯಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು ಏನು ಮಾಡೋಕ್ಕಾಗಲ್ಲ. ಮೊನ್ನೆ ನಮ್ಮ ಚಿಕ್ಕಮ್ಮನ ಮನೆಯಿಂದ ಬರ್ಬೇಕಾದ್ರೆ ಬೊಂಬೆ ತೊಗೊಂಬಂದಿದ್ವಿ. ಪಾಂಡ ಅವಳಿಗೆ ತುಂಬ ಇಷ್ಟ, ಕಾಲೇಜಿಗೆ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಅವಳಿಗೆ ಅಂದ್ಬಿಟ್ಟು ಕಾಲೇಜ್ಗೆ ಅವಳೊಬ್ಳೆ ಮನ್ಕೊತಾಳಲ್ಲ, ಅದಕ್ಕೋಸ್ಕರನೇ ಪಾಂಡ ತಂದ್ವಿ. ಪಾಪ ಮಗಿಗೆ ನಾವು ಯಾರೂ ಇರೋದಿಲ್ಲ, ಬೇಜಾರು ಮಾಡ್ಕೋಬಾರ್ದು ಅಂದ್ಬಿಟ್ಟು ಇದನ್ನೇ ಅವ್ರ ಅಮ್ಮ ಅಂದ್ಬಿಟ್ಟು ನಾವು ತೊಗೊಂಡ್ವಿ. ನಾನು 2 ಬೊಂಬೆ ತಂದೆ. ಅದು ಹರುಷಗೊಂದು ಮಧುಷಗೊಂದು. ನಾನೇನು ಪಾಂಡ ತೊಗೊಂಡಿಲ್ಲ, ಯಾಕೆಂದರೆ ಅಲ್ಲಿ ಇದೊಂದೇ ಇದ್ದಿದ್ದು. ನೆಕ್ಸ್ಟ್ ಟೈಮ್ ಬಂದಾಗ ಹೊಲ್ದು ಕೊಡ್ತೀನಕ್ಕ, ಈಗ ನಂಗೆ ಟೈಮ್ ಇಲ್ಲ ಅಂತ ಅಂದರು ಅಂದ್ಬಿಟ್ಟು ಅಲ್ಲಿಂದನೇ ಬಂದುಬಿಟ್ವಿ. ಟೈಮ್ ಆಗಿಬಿಟ್ಟಿತ್ತು. ಅದನ್ನೇ ಇಟ್ಕೊಂಡು ನನ್ನ ಮಗಳು ಮನ್ಕೊಳ್ಳೋದು, ಇದು ಮಾಡೋದು ಎಲ್ಲನೂ ಮಾಡ್ತಾಳಂತೆ. ಬರೀ ಫೋಟೋನೇ ತೆಗ್ದು ಹಾಕೊಂಬಿಟ್ಟಿದ್ದಾಳೆ. ಆ ಬೊಂಬೆ ನೋಡ್ಬೋದು. ಅದ್ಯಾವುದು ಅಂತ ಅಂದರೆ, ನಾನು ನಮ್ಮ ಅಕ್ಕ ಬಸರಿ ಇದ್ದಾಗ ನಾನು ತೊಗೊಂಬಂದು ಕೊಟ್ಟಿದ್ದು. ರಾಜರಾಜೇಶ್ವರಿ ಗೇಟ್ ಹತ್ರ ಬೊಂಬೆ ಮಾರ್ತಾಯಿದ್ರು. ನನ್ನ ನೆನಪಿಗೆ ಇರಲಿ ಅಂದ್ಬಿಟ್ಟು ನಾನು ಅದನ್ನು ತೊಗೊಂಬಂದೆ. ಇದನ್ನು ನಾನೇ ಪರ್ಚೇಸ್ ಮಾಡಿದ್ದು. ಅವ್ರು 1600 ರೂಪಾಯಿ ಹೇಳಿದ್ರು. ಮಾತಾಡಿ ಬರೀ 700 ರೂಪಾಯಿಗೆ ಈ ಪಾಂಡ ನಾವು ತೊಗೊಂಡ್ವಿ. ಅದಾವಾಗ ಏನು 500 ಕೊಟ್ಬಿಟ್ಟು ನಾನು ತೊಗೊಂಬಂದಿದ್ದು ಅಂತ ಅಂದ್ಕೊತೀನಿ.
ಮೋಸ್ಟ್ 500 ನಾನು ಕೊಟ್ಟಿದ್ದು. ಆರುಷಗೊಂದು ರೆಡ್ ಕಲರ್ ತಂದಿದ್ದೆ, ಆಮೇಲೆ ನಮ್ಮಮ್ಮ ನನಗೆ ಅಂತ ತೊಗೊಂಬಂದು ಕೊಡ್ತು. ಅದನ್ನು ನಾನು ಮೊನ್ನೆ ಬಿಸಾಕ್ಬಿಟ್ಟೆ, ಯಾಕೆಂದರೆ ಎಲ್ಲ ಕಿತ್ತೋಗ್ಬಿಟ್ಟಿತ್ತು ಅಂತ. ನಮ್ಮಮ್ಮ ಏನೇ ಪ್ರತಿಯೊಂದು ವಸ್ತು ತಂದುಕೊಟ್ರು ನಮ್ಮ ಮಾಧವಿ ಏನು ಮಾಡ್ತಾಳೆ ಅಂದರೆ ಎಲ್ಲ ಬೀರುಳು ಜೋಪಾನವಾಗಿ ಎತ್ತಿಟ್ಬಿಡ್ತಾಳೆ, ಯೂಸೇ ಮಾಡಲ್ಲ. ಮೊನ್ನೆ ಗಂಟೆ ನಮ್ಮಮ್ಮ ಪೆನ್ಸಿಲು ಪೆನ್ನು ಏನೇನು ತೊಗೊಟ್ಟಿದ್ದರೋ ಅದನ್ನು ಮೊನ್ನೆ ಅರುಷ ಮಧುಷಗೆ ಅಂತ ಸ್ಫೂರ್ತಿ ತಂದುಕೊಟ್ಲು. ಅವ್ಳು ಯೂಸೇ ಮಾಡಿರಲಿಲ್ಲ. ಅಮ್ಮ ಮಕ್ಕಳು ಎಷ್ಟು ಬುದ್ಧಿವಂತರು ಅಂದರೆ ಒಂದಿಷ್ಟು ವೇಸ್ಟ್ ಮಾಡಲ್ಲ, ಬಲೆ ಬುದ್ಧಿವಂತರು. ಆದರೆ ನಾವಿದ್ದೀವಿ ನೋಡಿ, ನಾನು ಇವಳು ನನ್ನ ಗಂಡ ನಾನು ಬರೀ ವೇಸ್ಟ್ ಖರ್ಚು. ಏನನ್ನ ಒಂದು ವಸ್ತು ನೋಡಿದ್ರೆ ಫಸ್ಟ್ ಅದನ್ನು ಹಾಳು ಮಾಡೋದಲ್ಲೇ ಇರ್ತೀವಿ, ತಾಳು ಜೋಪಾನ ಮಾಡೋಣ ಅನ್ನೋ ಬುದ್ಧಿ ಮಾತ್ರ ಇಲ್ಲ. ಅದಕ್ಕೆ ನಮ್ಮಮ್ಮ ನಿಮ್ಮದು ಹುಚ್ಚ ಫ್ಯಾಮಿಲಿ ಅಂತ ಬೈತಾ ಇರುತ್ತೆ. ನಮ್ಮ ಅಕ್ಕನೂ ಅಷ್ಟೇ, ಬಲೆ ನೀಟಾಗಿರಬೇಕು, ಯಾವ ವಸ್ತು ಎಲ್ಲಿರಬೇಕು ಅಲ್ಲೇ ಇರಬೇಕು, ಮುಟ್ಟಬಾರ್ದು. ನೋಡಿರಿ ನನ್ನ ಮಗಳು ಮಾಡ್ತಿರೋ ಕೆಲಸ. ಅದಕ್ಕೆ ನಮಗೆ ಜನ ಯಾರೂ ಮನೆಗೆ ಸೇರಿಸಲ್ಲ. ನಮ್ಮಮ್ಮ ಬೈತಾರ್ತದೆ, ನಿಮ್ಮ ಮನೆಗೆ ಬಂದುಬಿಟ್ರೆ ನನಗೆ ಹುಚ್ಚತ್ತು ಬಿಡುತ್ತೆ, ನಾನು ಬರಲ್ಲ ತಾಯಿ ಅಂತ. ಸ್ಫೂರ್ತಿ ಯಾವಾಗಲೂ ಇಲ್ಲೇ ಓದ್ಕೊತಾಳೆ, ಈ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಓದ್ಕೊಂಡ್ಬಿಡ್ತಾಳೆ. ಇನ್ನೂ ರಿಸಲ್ಟ್ ಬಂದಿಲ್ಲ, SLC ಎಕ್ಸಾಮ್ ಬರೆದಿದ್ದಾಳೆ. ಪಾಪ ಮಗ ಚೆನ್ನಾಗೇ ಓದ್ತದೆ, ನೋಡೋಣ ರಿಸಲ್ಟ್ ಏನಾಗುತ್ತೆ ಅನ್ನೋದೇ ನಮಗೆ ಈಗ ಭಯ ಆಗಿರೋದು. ಎಷ್ಟು ದೇವ್ರಿಗೆ ಅರ್ಗೆ ಕಟ್ಟಿದ್ದೀನೋ ನಾನಂತೂ ಗೊತ್ತಿಲ್ಲ. ಆಡ್ಕೊಳ್ಳೋ ಜನಿನ ಮುಂದೆ ಮಾರ್ಕ್ಸ್ ಬಿಡ್ಲಪ್ಪ ಅನ್ನೋದೇ ನನ್ನ ಆಸೆ. ಈಗ ಕೆಲವರು ಆಡ್ಕೊಂಡಿದ್ದಾರೆ, ಅವಳು ಓದ್ಬಿಡ್ತಾಳ ಮಾಡಿಬಿಡ್ತಾಳ ಹಾಗೆ ಹೀಗೆ ಅಂತ. ನಮ್ಮನ್ನು ನಾವು ಹೊಗಳ್ಕೋಬಾರ್ದು. ನಮ್ಮ ಮಗ ಎಷ್ಟೋರು ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಅಂದರೆ SLC ಸ್ವಲ್ಪ ಮಾರ್ಕ್ಸ್ ಚೆನ್ನಾಗಿ ತೆಗೀಲಿ ಅನ್ನೋದಷ್ಟೇ. ಅವಳು ಏನು ಓದ್ತಾಳೋ ಏನು ಬಿಡ್ತಾಳೋ ಅವಳಿಗೆ ಬಿಟ್ಟಿದ್ದು. ಬಟ್ ಈ ಸರಿ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೀಲಿ ಅಂತ ನನ್ನ ಆಸೆ. ನೋಡ್ಬೋದು ಅವಳು ಎಷ್ಟು ನೀಟಾಗಿ ಅರೇಂಜ್ ಮಾಡಿರ್ತಾಳೆ ಅಂತ ನಾನು ತೋರಿಸ್ತೀನಿ. ನಾನು ನೋಡ್ಬಿಟ್ರೆ ಅಂತ ನೀವು ಎದ್ರುಕೋಗ್ಬಿಡ್ತೀರ, ನಾನು ಬರೀ ಸೋಂಬೇರಿ. ನೋಡ್ಬೋದು ಸೀರೆಗಳನ್ನೆಲ್ಲ ಎಷ್ಟು ನೀಟಾಗಿ ಜೋಡಿಸಿದ್ದಾಳೆ ನೋಡಿ, ಎಷ್ಟು ನೀಟಾಗಿ ಜೋಡಿಸಿದ್ದಾಳೆ. ನನಗೂ ಇನ್ನೊಂದಷ್ಟು ಸೀರೆ ನನಗೂ ಕೊಟ್ಟಿದ್ದಾಳೆ ಫ್ರಾಕ್ ಹೊಲಿಯೋಕ್ಕೆ, ಇನ್ನು ಅವ್ನು ಯಾವ ಮುಟ್ಟಿಲ್ಲ. ಇಲ್ಲಿ ಇಕ್ಕೊಳಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಅವಳು ನಮ್ಮ ಮನೇಲಿ ಇಟ್ಟಿದ್ದಾಳೆ. ಅದನ್ನು ಮುಟ್ಬೇಡ ಅಂತ ಹೇಳಿದ್ದಾಳೆ. ಆದ್ರೆ ಫ್ರಾಕ್ ಹೊಲಿಬೇಕು ಅಂದ್ಬಿಟ್ಟು ಸುಮ್ಮನೆ ನಾವು ಅವಳೇ ಕೊಟ್ಟಿರೋ ಫ್ರಾಕ್ ಹೊಲಿಯೋಕ್ಕೆ ಅಂತ ಹೇಳ್ಕೊಂಡು ತಿರ್ತಾ ಇದ್ದೀನಿ. ನೋಡೋಣ, ಒಂದೆರಡು ಎತ್ಕೊಂಡು ಫ್ರಾಕ್ ಹೊಲಿತೀನಿ, ಆಮೇಲೆ ಅವಳು ಗೊತ್ತಾಗೋದಿಲ್ಲ ಅಷ್ಟೆ. ಬನ್ನಿ ನೋಡ್ಬೋದು, ಇಲ್ಲೂ ಅಷ್ಟೇ ಸೀರೆಗಳೆಲ್ಲ ಇಟ್ಟಿದ್ದಾಳೆ, ನೀಟಾಗಿ ಅರೇಂಜ್ ಮಾಡಿದ್ದಾಳೆ. ಇದರಲ್ಲಿ ಏನು ಇಟ್ಟಿದ್ದಾಳೆ ಗೊತ್ತಿಲ್ಲ. ನೋಡ್ಬೋದು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾಳೆ. ನಾನು ಕಬೋರ್ಡು ತೋರಿಸ್ತೀನಿ ಹೇಗಿದೆ ಅಂತ. ನೋಡ್ಬೋದು ಅವಳ ಮಗಳು ಬಳೆ ಸರಗಳನ್ನೆಲ್ಲ ಎಷ್ಟು ನೀಟಾಗಿ ಜೋಡಿಸಿದ್ದಾಳೆ. ಆದರೆ ನನ್ನ ಮಕ್ಕಳಿದಾರಲ್ಲ, ಏನೊಂದು ಮಾಡೋಕ್ಕಲ್ಲ, ಎಲ್ಲ ಎಳ್ದಿ ಮಾಡ್ತಾರೆ. ಪಾಪ ಸುಮ್ಮನೆ ನಮ್ಮ ಹಸ್ಬೆಂಡ್ ಅಷ್ಟು ಚೆನ್ನಾಗಿರೋ ಮನೆ ನಮ್ಮ ಕೊಟ್ಟಿದ್ದು. ನೋಡ್ರಿ, ಇದು ಇವಳ ಹತ್ರನೂ ಇದೆ, ಇದು ನಮ್ಮ ಮಕ್ಕಳ ಹತ್ರ ಇಲ್ಲ. ನಿನ್ನ ಹತ್ರ ಇದೆ, ಯಾರ ಮೊದಲು ಅರುಷ ಹತ್ರ ಇಲ್ಲ. ಈ ತರ ಅರುಷದು ಇನ್ನೊಂದು ನಂದು ಐತೆ. ನಿಂದೈತೆ, ಅರುಷದಿಲ್ಲ, ಹಾಳು ಮಾಡ್ಕೊಂಡಿರೋದು. ಮಗಳು ಬಟ್ಟೆ ಎಲ್ಲ ನೀಟಾಗಿ ಜೋಡಿಸಿ ಅರೇಂಜ್ ಮಾಡಿಬಿಟ್ಟಿದ್ದಾಳೆ. ಇಟ್ಕೊಂಡ್ರೆ ಈ ರೀತಿ ಇಟ್ಕೋಬೇಕು. ನಾನು ಅಂದ್ಕೊಂಡು ಮೊನ್ನೆಲ್ಲ ಕ್ಲೀನ್ ಮಾಡಿದ್ದೆ ಕಬೋರ್ಡು ಎಲ್ಲ. ಇವ್ರು ಇಷ್ಟು ಚೆನ್ನಾಗಿ ಇಟ್ಕೊತಾರಲ್ಲ, ನಾನು ಯಾಕೆ ಇಟ್ಕೋಬಾರ್ದು ಅಂತ ಮಾಡಿದ್ದೆ. ಮೊನ್ನೆ ಒಂದು ರೀಲ್ಸ್ ಮಾಡೋಣ ಅಂತ ಹೋಗ್ಬಿಟ್ಟು ಒಂದು ಸೀರೆ ಹೇಳ್ದೆ, ಎಲ್ಲ ದಬ್ಬ ಅಂತ ಬಿದ್ದೋಯ್ತು. ನೋಡ್ಬೋದು ಇಲ್ಲಿ ಬೆಡ್ಶೀಟ್ ಎಲ್ಲ ಇಟ್ಟಿದ್ದಾಳೆ. ಬೆಡ್ಶೀಟ್ ಎಲ್ಲ ಇಟ್ಬಿಟ್ಟು ಇಲ್ಲಿ ಓದೋ ಬುಕ್ ಮಾತ್ರ ಇಟ್ಕೊಂಡಿದ್ದಾಳೆ. ಮಗಳಿಗೆ ಯಾವ್ದು ಬೇಕೋ ಅದು ಇಂಪಾರ್ಟೆಂಟ್ ಯಾವ್ದು ಇರುತ್ತೋ ಅದನ್ನ ಇಟ್ಕೊಂಡಿದ್ದಾಳೆ. ಇಲ್ಲಿ ಡೈಲಿ ವೇರ್ ಬಟ್ಟೆಗಳನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದಾಳೆ. ನನಗೆ ಎಲ್ಲನ ಹೋಗ್ಲಿ ಕನ್ನಡಿ ನೋಡ್ಕೊಳ್ಳೋ ಹುಚ್ಚು. ಹೇಗಿದ್ದೀನಿ ಅಂತ. ಅದೇ ಹೆಣ್ಮಕ್ಳು ಕನ್ನಡಿ ಜಾಸ್ತಿ ನೋಡಬಾರ್ದು ಅಂತ ಹೇಳ್ತಾರೆ, ಬಟ್ ನಾನು ಕನ್ನಡಿ ಜಾಸ್ತಿ ನೋಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಇಷ್ಟೇ ನಮ್ಮ ಅಕ್ಕನ ಮನೆ ಟೂರು. ಇದು ಹಾಲು, 2 ರೂಮು ಮತ್ತು ದೇವ್ರ ಮನೆ. ನಮ್ಮ ಅಕ್ಕ ಸಾಯಿಬಾಬನ ತೋರಿಸ್ಬೇಕಂತ. ಸಾಯಿಬಾಬನ್ನ ತೋರಿಸ್ಬೇಕಾ? ನೋಡ್ಬೋದು ಸಾಯಿಬಾಬನ್ನ. ಆಮೇಲೆ ಅವಳು ಇಷ್ಟಪಡೋ ದೇವ್ರು ಯಾರಪ್ಪ ಅಂತ ತೋರಿಸ್ತೀನಿ ಬಂದ್ರಿ. ಅವಳನ್ನ ಗೋಡೆ ಮೇಲೆ ಯಾವಾಗ ನೇತಾಕ್ಬಿಟ್ಟು ಕೈ ಮುಗ್ದು ಬೇಕಾದ್ರೆ ಗಲೀಜು ಮಾಡಿಬಿಡ್ತಾಳೆ. ರಾಘವೇಂದ್ರ ಸ್ವಾಮಿ, ಅವಳು ಪಂಚ ಪ್ರಾಣ ಅಂದರೆ ರಾಘವೇಂದ್ರ ಸ್ವಾಮಿ. ತುಂಬಾ ಇಷ್ಟಪಡ್ತಾಳೆ. ಎಷ್ಟು ಅಂತ
ಬಾಯಲ್ಲಿ ಹೇಳೋಕ್ಕೆ ಆಗೋದೇ ಇಲ್ಲ, ಅಷ್ಟು ಇಷ್ಟಪಡ್ತಾಳೆ. ಕುಂತರು, ನಿಂತರು, ಮನಗಿದ್ರು, ಎದ್ದರು ರಾಘವೇಂದ್ರ 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 ಅಂತಲೇ ಇರ್ತಾಳೆ. ಇವಳೊಬ್ಬು ಕೆಳಗಿನ ಮನೇಲಿ ನಮ್ಮ ಫ್ರೆಂಡ್ ಒಬ್ಳಿದ್ದಾಳೆ ಅನುಷ. ಅದೇನು ರಾಘವೇಂದ್ರ ಸಾಯಿಬಾಬಾ ಭಕ್ತರು ನನಗಂತೂ ಗೊತ್ತಿಲ್ಲ. ನಾನು ಮುಗಿತೀನಿ, ಆದರೆ ಅಷ್ಟು ಹುಚ್ಚತ್ತಿಸ್ಕೊಂಡಿಲ್ಲ. ನಾನು ಸ್ವಲ್ಪ ಹುಚ್ಚತ್ತಿಸ್ಕೊಂಡಿದ್ದೀನಿ. ಅದಕ್ಕೆ ಇವ್ರನ್ನ ನಾನು ಹುಚ್ಚು ಅಂತ ಕರಿತಾ ಇರ್ತೀನಿ, ಯಾಕೆಂದರೆ ಅಷ್ಟು ಹುಚ್ಚತ್ತಿಸ್ಕೊಂಬಿಟ್ಟಿದ್ದಾರೆ. ಅಷ್ಟೇ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಮ್ಮ ಅಕ್ಕನ ಮನೆ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಮತ್ತು ನಿಮ್ಮ